ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ರೀಲ್ನ ಎಲ್ರಿಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸ್ತಾ ಇರೋ ಲೇಔಟ್ ಬಂದ್ಬಿಟ್ಟು ತಮ್ಮರಸನಹಳ್ಳಿ ಅಂತ ಹೇಳ್ಬಿಟ್ಟು ಯಲಹಂಕ ಹತ್ರ ಬರುತ್ತೆ. ಹೆಸರುಘಟ್ಟ ಮತ್ತು ಯಲಹಂಕ ಸೆಂಟ್ರಲ್ಲಿ ಬರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಲೇಔಟ್ ಇದು. ಆಲ್ರೆಡಿ ಒಂದು ಸಲ ಹಾಕಿದ್ದೆ ನಾನು ಈ ವಿಡಿಯೋನ. ಬಟ್ ಇವಾಗ ಏನೇನು ವರ್ಕ್ ಆಗಿದೆ ಅಂತ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ಈ ವಿಡಿಯೋನ ಮಾಡಿದ್ದು. ತುಂಬಾ ವರ್ಕ್ ಆಗಿದೆ ಆಲ್ರೆಡಿ. ಇದನ್ನು ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರಂತೆ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ತಮ್ಮರಸನಹಳ್ಳಿ, ಹೆಸರುಘಟ್ಟ ಹೋಬಳಿ ಬರುತ್ತೆ. ಸೊ ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ. ಒಳಗಡೆನೂ ಅಷ್ಟೇ ನೋಡಿ, ನೀಟಾಗಿ ರೆಡಿ ಮಾಡಿದ್ದಾರೆ. ಪೇಂಟಿಂಗ್ ಎಲ್ಲ ಆಗಿದೆ. ಒಂದು ಲೈನು ಅಂದರೆ 150 ಮನೆಗಳು ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ RGSC ಎಲ್ಲದು ನೀವು ಎಲ್ಲೇ ಹೋಗಿ ಸೊ ಎಲ್ಲ ಲೇಔಟಲ್ಲೂ ನಿಮಗೆ ಇದೇ ಥರ ಇರುತ್ತೆ. ಬನ್ನಿ ಒಳಗಡೆ ಸಿಂಗಲ್ BHK ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ಸ್ಟೇ ಮಾಡಿದ್ದಾರೆ ಆಲ್ರೆಡಿ. ಸೊ ಅವ್ರದ್ದೊಂದು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಇದು ಹಾಲು. ಮತ್ತು ಹಂಗೆ ಮುಂದೆ ಎಂಟ್ರಿ ಆದರೆ ಕಿಚನ್ ಮಾಡಿದ್ದಾರೆ ಇಲ್ಲಿ. ಇದಕ್ಕೆ ಯಾವುದೇ ಥರ ನಿಮಗೆ ಲೈಟ್ ಹಾಕಿಲ್ಲ ನೋಡಿ. ನ್ಯಾಚುರಲ್ಲು ಬೆಳಕು ಏನಿದೆ ಅದರಲ್ಲೇ ನಾನು ವಿಡಿಯೋ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಇದು ಅವರು ಎಕ್ಸ್ಟ್ರಾ ಹಾಕಿಸ್ಕೊಂಡಿರೋದು. ಸದ್ಯಕ್ಕೆ ಅವರೊಬ್ಬರೇ ಇರೋದು ಅಂತ ಹೇಳ್ಬಿಟ್ಟು ಏನು ಇಂಟೀರಿಯರ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ. ಅವರು ಹೇಗಿದೆ ಹಾಗೇ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಒಂದು ವಾಶ್ರೂಮು, ನಾನೇನು ಒಂದು ಬಚ್ಚಲ ಮನೆ ಮತ್ತು ಒಂದು ಬಾತ್ರೂಮು. ಇದನ್ನೇನು ನಾನು ಓಪನ್ ಮಾಡಿ ನೋಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಇದು ರೂಮು. ಸೊ ಇದಕ್ಕೆ ಅವ್ರ ಪಾಪ ಎಷ್ಟು ಬೇಕಷ್ಟನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಟೀಪೈ ಮೇಲೆ ದೇವ್ರ ಫೋಟೋನ ಇಟ್ಕೊಂಡು ಇಷ್ಟು ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅವರೊಬ್ಬರೇ ಇರೋದ್ರಿಂದ, ಮೇ ಬಿ ಅವರು ಒಬ್ಬರೇ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅವರು ಜೆಂಟ್ಸ್ ಬೇರೆ, ಪಾಪ ಅವ್ರ ಮಲ್ಲೆ ಯಾರೋ ಲೇಡೀಸ್ ಇಲ್ಲ ಅಂತ ಹೇಳಿಬಿಟ್ಟು ಈಗ ಮಾಡಿದ್ದಾರೆ. ಮತ್ತು ಅವ್ರ ಅಂಕಲ್ನ ಮಾತಾಡಿಸ್ದೆ. ಅವ್ರ ಅಂಕಲ್ ಸ್ವಲ್ಪ ತೆಲುಗಲ್ಲಿ ಮಾತಾಡಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ ನಾನೇ ಕೊಡ್ತಾಯಿದ್ದೀನಿ. ನೀರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂಕಲ್ ಅಂತ ಕೇಳಿದೆ. ಇಲ್ಲಮ್ಮ, ಏನಿಲ್ಲ ಪ್ರಾಬ್ಲಮ್ಮು, ಆ ಥರದ್ದೇನಿಲ್ಲ. ಯಾಕಂದರೆ ಇವಾಗ ಕಡಿಮೆ ಮನೆಗಳು ಬಂದಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಬಂದಾದಮೇಲೆ ಇವಾಗ ಎಷ್ಟಕ್ಕಿನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಯಾರು ಬಂದಿದ್ದಾರೆ ಅದ್ರ ಮೇಲೆ ಡಿಪೆಂಡು. ಇನ್ನು ಮುಂದಕ್ಕೆ ಬಂದರೆ, ಜನ ಬಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಹೊರಗಡೆಯಿಂದ ನೋಡಲಿಕ್ಕಂತೂ ನಿಮಗೆ ಪ್ರೈವೇಟ್ ಅಪಾರ್ಟ್ಮೆಂಟ್ಗಳು ನೋಡಿದ್ದೀರಲ್ಲ, ಅದೇ ಥರ ಕಾಣಿಸುತ್ತೆ. ನಿಜವಾಗ್ಲೂ ದೂರದಿಂದ ನೋಡ್ತಾ ಇದ್ದರೆ ಯಾವುದೋ ಪ್ರೈವೇಟ್ ಫ್ಲಾಟಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ನಾವು. ತುಂಬ ಜನ ಹೇಳಿದ್ದಾರೆ ಇದು ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಎಲ್ಲ ಅಂತ. ನನಗೆ ನೋಡಿರೋ ಮಟ್ಟಿಗೆ 10 ಲಕ್ಷಕ್ಕೆ ವರ್ತ್ ಅಂತಲೇ ಹೇಳ್ತೀನಿ. 10 ಲಕ್ಷಕ್ಕೆ ಸೈಟೇ ಬರೋಲ್ಲ. ಒಂದು ಸಿಂಗಲ್ BHK ಮನೆಯನ್ನು ರೆಡಿ ಮಾಡಿಕೊಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರು ಯೂಸ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಕಟ್ಟಿಸ್ತೀವಿ ತೊಗೊಂಡು ಒಂದು 50 ಲಕ್ಷ ಖರ್ಚು ಮಾಡಿ ಕಟ್ಟಿಸ್ತೀವಿ ಅಂದರೆ ಅವ್ರು ಓಕೆ. ಯಾರ್ಯಾರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ನಮ್ಮ ಥರ ಇರ್ತಾರೆ, ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿರೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇದು ಹೊರಗಡೆಯಿಂದ ಕಾಣಿಸೋದು. ಅಂದರೆ ನಿಮಗೆ ಪಾರ್ಕಿಂಗಿಗೆಲ್ಲ ಏನೇ ಆದ್ರೂ ಜಾಗ ಇದೆ. ಇದು G+3 ಬರೋದ್ರಿಂದ ಅಷ್ಟು ಜಾಸ್ತಿ ಮನೆಗಳು ಬರಲಿಕ್ಕಿಲ್ಲ. ಅಂದರೆ G+3 ಅಂದರೆ ಗ್ರೌಂಡ್ ಫ್ಲೋರು, ಫಸ್ಟು, ಸೆಕೆಂಡು, ಥರ್ಡು 3 ಫ್ಲೋರ್ ಬರೋದು. ಹಾಗಾಗಿ ಅಷ್ಟು ಗಾಡಿಗಳು ಇದು ಏನೂ ಬರಲಿಕ್ಕಿಲ್ಲ. ಹಾಗಾಗಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇದು ಬಂದು ಗಾಣಿಗರಹಳ್ಳಿ. ಬಟ್ ಗಾಣಿಗರಹಳ್ಳಿಲಿ ಇನ್ನೂ ಏನು ವರ್ಕ್ ಆಗಿಲ್ಲ, ಹಾಗೆಯೇ ಇದೆ. ಗಾಣಿಗರಹಳ್ಳಿ ಕೂಡ ಹಾಗೇ ಇದೆ. ವರ್ಕಿನ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಕಡಿಮೆ ಇರೋದ್ರಿಂದ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಯಾವಾಗ ಮಾಡ್ತಾರೆ ಅಂತ ಅವರಿಗೂ ಕನ್ಫರ್ಮಾಗಿ ಗೊತ್ತಿಲ್ಲ. ಕೇಳಿದ್ರೆ ಓಡಾಫೇಲ್ ಮಾತಾಡ್ತಾರೆ. ಏನು ಹೇಳೋದು ನಾವು. ಸರಿ ಅಂತ ಹೇಳ್ಬಿಟ್ಟು ಜಸ್ಟ್ ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು. ಸೊ ಟೋಟಲ್ಲು 4 ಲೇಔಟ್ನ ಹಾಕಿದ್ದೀನಿ. 4 ಸೈಟ್ ಇದೆ ಇದರಲ್ಲಿ. ಸೊ ಬನ್ನಿ ನೆಕ್ಸ್ಟು ಯಾವುದೋ ಅಂತ ತೋರಿಸ್ತೀನಿ ನಿಮಗೆ. ಇದು ಒಂದು ಕೆಂಚನಪುರ, ಸರಿ ಇದು ಗಾಣಿಗರಹಳ್ಳಿನೇ.
ಹೊರಗಡೆಯಿಂದ ತೋರಿಸ್ತಿರೋದು. ಹೊರಗಡೆಯಿಂದ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಗಾಣಿಗರಹಳ್ಳಿ ನಿಮಗೆ ಹೊರಗಡೆಯಿಂದ ತುಂಬ ಬಿ ಡಿ ಲೇಔಟ್ಸು ಎಲ್ಲ ಸರೌಂಡಿಂಗ್ಸು ತುಂಬ ಚೆನ್ನಾಗಿದೆ. ಬಟ್ ಇದು ಇನ್ನೂ ವರ್ಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಅಂದರೆ ಒಳಗಡೆ ಅಂದರೆ RGSCL ಮಾತ್ರ ವರ್ಕ್ ಆಗಿಲ್ಲ, ಬಿಟ್ಟರೆ ಎಲ್ಲ ಬೇರೆದೆಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಎಲ್ಲ. ಸೊ ನೆಕ್ಸ್ಟು ಬಂದು ಹೊರಗಡೆ ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಸುಮಾರು 2,000 ಮನೆ ಬರುತ್ತೆ ಇಲ್ಲೂ ಕೂಡ, ದೊಡ್ಡ ಅಪಾರ್ಟ್ಮೆಂಟೇ. ಬಟ್ ಇನ್ನೂ ಕೆಲಸಗಳು ಸ್ಟಾರ್ಟ್ ಆಗಿಲ್ಲ ಅಷ್ಟೇ. ಈ ಥರ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಸೊ ಸರ್ಕಾರಿ ಕೆಲಸಗಳು ಮೇ ಬಿ ಅದೇ ಥರ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮೆಲ್ಲರ ನೆಲಗುಳಿ. ಹೊರಗಡೆಯಿಂದ ನೋಡಲಿಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ವರ್ಕೆಲ್ಲ ಮುಗಿಸ್ಕೊಂಡೆಲ್ಲ ಹೊರಗಡೆ ಬರ್ತಾಯಿದ್ರು. ಇದರಲ್ಲಂತೂ ಒಂದು 5,000 ಮನೆಗಳೈತೇನೋ, ತುಂಬ ದೊಡ್ಡ ಲೇಔಟು. ನಾನು ನೆನ್ನೆ ಹಾಕಿದ್ನಲ್ಲ, ಅದಕ್ಕಿಂತ ಮೊದಲು ತೆಗ್ದಿದ್ದು. ಇದೆಲ್ಲ ಸಿಮೆಂಟ್ ರೋಡಲ್ಲಿ ಟಾರ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಬಿಟ್ಟಿದ್ರು ನಾನು ಹೋದಾಗ. ಸೊ ಇವಾಗೆಲ್ಲ ಟಾರ್ ಹಾಕ್ಬಿಟ್ಟಿದ್ದಾರೆ. ನಾನು ಹಳೆಯ ವಿಡಿಯೋ ಹಾಕಿರೋದಿದ್ದು. ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ. ನೆನ್ನೆ ವಿಡಿಯೋ ಹಾಕಿದ್ದೀನಲ್ಲ, ಅದರಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಒಂದೊಂದು ಸಲ ಹೋದಾಗಲೂ ಒಂದೊಂದು ವರ್ಕ್ ಆಗಿರುತ್ತೆ, ಅಥವಾ ಇನ್ನೂ ಕೆಲವೊಂದು ಕೆಲಸಗಳು ಇರುತ್ತಲ್ಲ, ಅದೆಲ್ಲ ಪೆಂಡಿಂಗ್ ಇರೋ ಕೆಲಸಗಳೆಲ್ಲ ಮಾಡಿರ್ತಾರೆ ನೋಡಿ. ನಾನು ಇವಾಗ ಹೋಗಿದ್ದಾಗ ಹಾಕಿದ್ದೀನಿ ನೋಡಿ, ಅದರಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದೆಲ್ಲ ನೀಟ್ ಮಾಡಿ ಅಲ್ಲೆಲ್ಲ ಗಿಡಗಳೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ರೋಡು ಕೂಡ ಮಾಡಿದ್ದಾರೆ, ಟಾರ್ ರೋಡು. ಸೊ ಒಳಗಡೆ ನಿಮಗೆ ಇದು 2 BHKದು. ನಾನು ಹೋದಾಗ ಇನ್ನೂ ವರ್ಕ್ ಆಗಿರಲಿಲ್ಲ, ಇವಾಗ ವರ್ಕ್ ಮಾಡಿದ್ದಾರೆ. ಇದು ಅವಾಗ ಇದಕ್ಕೆ ಲಿಫ್ಟಿಗೆ ಅಂತ ಬಿಟ್ಟಿದ್ದು, ನಾನು ನೆನ್ನೆ ತೋರಿಸಿದ್ನಲ್ಲ, ಲಿಫ್ಟೆಲ್ಲ ಆಗಿದೆ ಆಲ್ರೆಡಿ 2 BHKದು. ತುಂಬ ಚೆನ್ನಾಗಿದೆ ಇದೂ ಅಷ್ಟೇ. ಟೋಟಲ್ ನಾನು ನಿಮಗೆ 5 ಸೈಟ್ನ ಹಾಕಿದ್ದೀನಿ. ಇದು ನಿಮಗೆ ನೋಡ್ತಾ ಇರ್ಬೋದು, ಸ್ಟೆಪ್ಸು ಎಷ್ಟು ದೊಡ್ಡ ಸ್ಟೆಪ್ಸ್ಗಳನ್ನ ಕೊಟ್ಟಿರ್ತಾರೆ ಅಂದರೆ, ಸುಮಾರು 2-3 ಜನ ಒಟ್ಟೊಟ್ಟಿಗೆ ಹೋಗ್ಬೋದು, ಅಷ್ಟು ದೊಡ್ಡ ಸ್ಟೆಪ್ಸ್ನ ಕೊಟ್ಟಿರ್ತಾರೆ. ಹಂಗೆ ಅಗಲ ಇರುತ್ತೆ. ನಾವು ನೋಡ್ತೀವಲ್ಲ ಬಾಡಿಗೆ ಮನೆಗಳಿಗೆಲ್ಲ, ಒಂದು ಕಾಲಿಟ್ಟರೆ ದೊಡ್ಡದು, ಒಂದು ಕಾಲಿಟ್ಟರೆ ಚಿಕ್ಕದು, ಆ ಥರ ಇರುತ್ತೆ ಹೈಟ್. ಮತ್ತು ಇದು ಹೈಟು ಇಲ್ಲ ಕೂಡ, ಅಂದರೆ ಫ್ಲಾಟ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಅಷ್ಟು ಫ್ಲಾಟ್ ಇದೆ. ಬಟ್ ಏನು ಇಂಟೆನ್ಷನಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಪ್ಯಾಸೇಜಲ್ಲೂ ಅಷ್ಟೇ ತುಂಬಾ ಜಾಗ ಇದೆ. ವೆಂಟಿಲೇಷನ್ನು ಅಷ್ಟೇ, ಒಂದೊಂದು ಅಂದರೆ ಒಂದೊಂದು ಸ್ಟೆಪ್ಗೂ ಜಾಗ ಬಿಟ್ಟು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ವೆಂಟಿಲೇಷನ್ ಅಂತೂ. ನನಗೆ ಇದನ್ನು ನೋಡೇ ತುಂಬ ಇಷ್ಟ ಆಯಿತು. ಇವಾಗೆಲ್ಲ ಏನು ಗೊತ್ತಾ, ಬಾಡಿಗೆ ಮನೆಗಳಲ್ಲಿ ತುಂಬ ಜಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ 20-30 ತಗೊಂಡಿರ್ತಾರೆ. ಅದರಲ್ಲಿ 1 ಅಡಿ ಜಾಗ ಬಿಟ್ಟು ಕಟ್ಟ್ರಿ ಅಂದರೆ ಆಗುತ್ತಾ? ಪಾಪ ಅವರಿಗೆ ಎಷ್ಟು ಲಾಸ್ ಆಗುತ್ತೆ. ಹಾಗಾಗಿ ಎಲ್ಲ ಜಾಗನೂ ಅಕ್ವೈರ್ ಮಾಡ್ಕೊಂಡು ಬೆಂಗಳೂರು ಸಿಟಿಗಳಲ್ಲಿ ಮನೆಯನ್ನು ಕಟ್ಟಿರ್ತಾರೆ. ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಸೆಕೆ ಟೈಮಲ್ಲಂತೂ, ಬೇಸಿಗೆ ಟೈಮಲ್ಲಿ ಮನೆಗಳಲ್ಲಿ ಇರಲಿಕ್ಕೆ ಆಗಲ್ಲ, ಅಷ್ಟು ಗಾಳಿ ಬೆಳಕು ಏನೂ ಇರಲ್ಲ, ಅಷ್ಟು ಹಿಂಸೆ ಆಯ್ತಾ ಇರ್ತದೆ. ಬಟ್ ಇಲ್ಲಿ ಆ ಥರ ಇಲ್ಲ ಅನ್ಕೊತೀನಿ. ಯಾಕಂದರೆ ಸರೌಂಡಿಂಗ್ ಫುಲ್ಲು ಮರ ಗಿಡಗಳಿದೆ, ಮತ್ತು ವೆಂಟಿಲೇಷನ್ಗೆ ಗಾಳಿ ಇವಾಗ ನಾನು ತೋರಿಸ್ತಿದ್ದೇನಲ್ಲ ನೋಡಿ, ಈ ಥರ ಕಾಣಿಸುತ್ತೆ. ನಾವು ಬಾಗಿಲು ತೆಗೆದ್ರೆ ಬೆಳಕು ಗಾಳಿ ಎಲ್ಲ. ಅಂದರೆ ಫಸ್ಟ್ ಫ್ಲೋರಲ್ಲಿ ನಾನು ವಿಡಿಯೋ ಮಾಡಿರೋದು. ಫಸ್ಟ್ ಫ್ಲೋರ್ಗೆ ಹಿಂಗೆ ಕಾಣಿಸುತ್ತೆ ಅಂದರೆ ನೀವು ಲೆಕ್ಕ ಹಾಕಿ, ಇನ್ನು 14th ಫ್ಲೋರ್ವರೆಗೂ ಯಾವ ಥರ ಇರ್ಬೋದು ನಿಮಗೆ ಮನೆ ಅಂತ ಹೇಳ್ಬಿಟ್ಟು. ಗಾಳಿ ಬೆಳಕಿಗೆ ಯಾವುದೇ ಥರ ಮೋಸ ಇಲ್ಲ. ಮತ್ತು ದೊಡ್ಡ ಕಾಲು ಇಟ್ಕೊಂಡು ವಯಸ್ಸಾದವ್ರು ಹತ್ತಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಇದೆ ಇಲ್ಲಿ. ಜಾಸ್ತಿ ಹೈಟ್ ಆದರೂ ಹತ್ಬೋದು, ಯಾಕಂದರೆ ಕಾಲು ನೋವು ಬರೋಲ್ಲ. ಇಲ್ಲಿ ಬಾಡಿಗೆ ಮನೆಗಳಲ್ಲಿ ಹೈಟ್ ಇಟ್ಬಿಟ್ಟಿರ್ತಾರೆ, ಮತ್ತು ಚಿಕ್ಕ ಜಾಗ ಇರೋದ್ರಿಂದ ಕಡ್ದಾಗಿರುತ್ತೆ. ಆವಾಗ ನಮಗೆ 1 ಫ್ಲೋರ್ ಹತ್ತಿದ್ರೂ ಕಾಲು ನೋವು ಬಂದುಬಿಡುತ್ತೆ. ಇದು 4ರಿಂದ 5 ಫ್ಲೋರ್ ಹತ್ತಿ ನೀವು ಏನು ಅನಿಸಲ್ಲ. ಕಂಬಿಗಳಿಗೂ ಅಷ್ಟೇ ಪಾಲಿಷ್ ಹಾಕಿ ಇದನ್ನೆಲ್ಲ ಇವಾಗ ರೆಡಿ ಮಾಡಿಬಿಟ್ಟಿದ್ದಾರೆ. ಇದು ಹಳೆ ವಿಡಿಯೋ ನಾನು ಹಾಕಿರೋದು. ಇದೆಲ್ಲ ಪಾಲಿಷ್ ಎಲ್ಲ ಆಗಿ, ಕಂಬಿಗಳೆಲ್ಲ ಪಾಲಿಷ್ ಆಗಿ ರೆಡಿಯಾಗಿದೆ. ನಾನು ಇವಾಗ ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ಇದು ಲಾಸ್ಟ್ ಟೈಮ್ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ ಲೇಔಟು. ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತೊಗೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ತುಂಬ ವ್ಯೂವರ್ಸು ಅಂದರೆ ರಿಪೀಟೆಡ್ ವ್ಯೂವರ್ಸು ಏನು ಕೇಳಲ್ಲ. ಈಗ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತೀರಾ. ಅದಕ್ಕಾಗಿ ನಾನು ಎಲ್ಲ ವೀಡಿಯೋದಲ್ಲೂ ಜಸ್ಟ್ ಒಂದ್ಸಲ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು, ಮೇಯ್ನ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ID, ರೇಷನ್ ಕಾರ್ಡ್ ಕಂಪಲ್ಸರಿ. ರೇಷನ್ ಕಾರ್ಡ್ BPL ಕಾರ್ಡ್ ಇರಲೇಬೇಕು. ಸೊ ಯಾರ್ದೆಲ್ಲ BPL ಕಾರ್ಡ್ ಇದೆ ಅವರು ಇದನ್ನು ಅಪ್ಲೈ ಮಾಡ್ಬೋದು. ಇದಕ್ಕೆ ಸಬ್ಸಿಡಿ ಕೂಡ ಸಿಗೋದ್ರಿಂದ EMI ಆಪ್ಷನ್ನಲ್ಲಿ ನೀವು ಆರಾಮಾಗಿ
ಒಂದು ಮನೇನ ತೊಗೋಬೋದು. ಸಬ್ಸಿಡಿ ಕೂಡ ಇದೆ ಮತ್ತು EMI ಇದೆ. ಅಂದರೆ ಯಾರು ಬೇಕಾದರೂ ತೊಗೋಬೋದಲ್ವ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಹಾಗಾಗಿ ಒಂದು ಸ್ವಲ್ಪ ಶ್ರಮ ಹಾಕಬೇಕಷ್ಟೇ. ಓಡಾಡಿ ನೀವೇ ನಿಂತು ಮಾಡಿಸ್ಬೇಕಾಗುತ್ತೆ. ಬಟ್ ಯಾರಿಗೂ ಕೊಟ್ಟು ನೀವು ಮೋಸ ಹೋಗಬೇಡಿ, ನೀವೇ ಡೈರೆಕ್ಟಾಗಿ ಹೋಗಿ ಹಾಕ್ಕೋಬೋದು. ಇದರಲ್ಲಿ ಸಿಂಗಲ್ BHK ಮತ್ತು ಡಬಲ್ BHK ಎರಡೂ ಇರುತ್ತೆ. ಬಟ್ ಡಬಲ್ ಬೆಡ್ರೂಮ್ ಏನಾಗುತ್ತೆ ಅಂತಂದರೆ ನಿಮಗೆ ಇದು ಬಿಡ್ಡಿಂಗ್ ಮಾಡ್ತಾರೆ ಅವರು. ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ಬಿಡ್ಡಿಂಗ್ ಮಾಡೋದ್ರಿಂದ ಇದನ್ನು ನೀವು ಯಾರೂ ಅಪ್ಲೈ ಮಾಡಲಿಕ್ಕಾಗಲ್ಲ. ಬಿಡ್ಡಿಂಗ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಆ ಡೇಟಲ್ಲಿ ನೀವು ಹೋಗಿ ಒನ್ಲಿ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನೀವು ಹೋಗಿ ಬಿಡ್ ಮಾಡಿ ತೊಗೋಬೋದು. ಬಟ್ ಸಿಂಗಲ್ ಬೆಡ್ರೂಮ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಯೇ ತೊಗೋಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನೆಲ್ಲ ಹೇಳಿದ್ನಲ್ವ. ವಾಸ ದೃಢೀಕರಣ ಪತ್ರ, 5 ವರ್ಷ ನಾವು ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ವಾಸ ದೃಢೀಕರಣ ಪತ್ರ ಬೇಕು. ರೇಷನ್ ಕಾರ್ಡು, BPL ಕಾರ್ಡ್ ಇರಬೇಕು. ಒಂದು ಅಕೌಂಟು ಅಂದರೆ ಬ್ಯಾಂಕ್ ಅಕೌಂಟ್ ಯಾವುದಿದೆ ನಿಮ್ಮದು ಅದು. ಆಧಾರ್ ಕಾರ್ಡಿಗೆ ನಿಮಗೆ ಮೆಸೇಜ್ ಬರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರ್ಗೆ ಕೊಟ್ಟರೆ ಅವರಾದರೂ ಅಪ್ಲೈ ಮಾಡಿಕೊಡ್ತಾರೆ. ಅಥವಾ ಕಾವೇರಿ ಭವನ್ 9th ಫ್ಲೋರಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೆಲ್ಲ ಡೀಟೇಲಾಗಿ ಹೇಳ್ತಾರೆ ನಿಮಗೆ. ಸೊ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಮಾಡಿ. ತುಂಬ ಜನ ನಂಬರ್ಗಳನ್ನ ಕೇಳ್ತಿದ್ದೀರಾ, ನಂಬರ್ಗಳು ಕೊಡೋಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ. ಸೊ ಏನಾದರೂ ಇದ್ದರೆ ನೀವು DM ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.